ನ್ಯೂಸ್ 2 ಹುಣಸಗಿ ತಾಲೂಕಿನ ಎಣ್ಣಿವಾಡಗೇರ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ಜೋರಾಗಿಯೇ ನಡೆಯುತ್ತಿದೆ. ನಮಸ್ಕಾರ ಬಂಧುಗಳೇ, ಇವತ್ತು ವಡಿಗೇರಿ ಗ್ರಾಮದಲ್ಲಿ ಹಾಲಿನ ಅಂಗಡಿ ತೆರೆದಿರೋದಿಲ್ಲ. ಬೆಳಗ್ಗೆ ಸಾರಾಯಿ ತಂದು ಮಾರಿ ಇಲ್ಲಿಂಥ ವ್ಯವಸ್ಥೆಯನ್ನು ಹಾಳು ಮಾಡ್ತಿರ್ತಕ್ಕಂಥ ಈ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಷ್ಟು ಸರಿ ಹೇಳಿದ್ದೀನಿ ನಾನು ನಿಮಗೆ. ಇದು ನೀವು ಮಾಡೋದು ಕಾನೂನು ಲೀಗಲ್ ಆಗಿದೆ. ಹಾಂ, ಬೆಳ್ಳಂಬೆಳಗ್ಗೆ ಮಾರುತಿ ಓಮಿನಿ KA 47M 251 ವಾಹನದಲ್ಲಿ ಅಕ್ರಮ ಮದ್ಯವನ್ನು ರಾಜರೋಷವಾಗಿ ಹಳ್ಳಿಗೂ ಸಾಗಿಸಲಾಗುತ್ತಿದೆ. ಇನ್ನು ಹಳ್ಳಿಗಳಲ್ಲಿ ಪಾನ್ ಶಾಪ್, ಹೋಟೆಲ್ ಮಾತು ಕಿರಾಣಿ ಅಂಗಡಿಯಲ್ಲಿ ಕೂಡ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದಾರೆ. ಈ ಅಕ್ರಮ ಮದ್ಯ ಮಾರಾಟದ ಹಿಂದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕೈಜೋಡಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಯಾದಗಿರಿ ಜಿಲ್ಲಾ ಉಪಾಧ್ಯಕ್ಷ ಬೆಳಗ್ಗೆ 7 ಗಂಟೆ ಆಗಿದೆ. 7 ಗಂಟೆಯಲ್ಲಿ ಹಳ್ಳಿಯಲ್ಲಿ ಆ ಥರ ಮದ್ಯ ಮಾರಾಟ, ಮದ್ಯ ಅಂದರೆ ನಮ್ಮ ಹಳ್ಳಿ ಈ ದಾರು ಇದೆಲ್ಲ ತುಂಬಿಕೊಂಡು ಬಂದಿದ್ದಾನೆ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಹಳ್ಳಿ ಒಳಗೆ ಚಹಾ ಕುಡಿಲಿಕ್ಕೆ ಚಹಾ ಸಿಗೋದಿಲ್ಲ, ಅದಕ್ಕಿಂತ ಮುಂಚೆ ದಾರು ಸಿಗ್ತದೆ. ನಮ್ಮ ಊರು, ನಮ್ಮ ಹಳ್ಳಿಗಳು ಯಾವ ಮಟ್ಟಕ್ಕೆ ಇವ್ರು ಬೆಳೆಸ್ತಾ ಇದ್ದಾರೆ, ಯಾವ ಮಟ್ಟಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ಅರ್ಥ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಅಬಕಾರಿ ಇಲಾಖೆ, ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ ಅದೊಂದು ನಮಗೊಂದು ಒಂದು ಗೊತ್ತಾಗ್ತಿಲ್ಲ. ಮೊನ್ನೆ ಫೋನ್ ಮಾಡಿ ಹೇಳಿದ್ದೀನಿ, ಅದಕ್ಕಿಂತ ಮೊದಲು ಮದ್ಯ ತಿಂದಿದ್ದು ಮೊದಲು ಈ ಥರ ಇಲ್ಲಿ ಮದ್ಯ ಮಾರಾಟ ಆಗ್ತಾಯಿದ್ರೆ ಅದು ಒಂಚೂರು ಕಡಿವಾಣ ಆಗ್ತದೆ. ಇಲ್ಲ ಸರ್ ಹಾಕಿದ್ದೀವಿ ಅಂತಂದ್ರೆ ಹಾಕಿದ ಮೇಲೆ ಇದು ಬೆಳಗ್ಗೆ 6:30 ಗಂಟೆಗೆ ಎಣ್ಣಿವಾಡಗೇರಿಯಲ್ಲಿ ಪ್ರತ್ಯಕ್ಷ ಆಯಿತು. ನಮ್ಮ ಊರಿಂದ ಬಂದು ನಾವು ಅಲ್ಲಿ ಕೈ ಮಾಡಿದ್ವಿ, ನಿಲ್ಲಿಲ್ಲಿವು ಮತ್ತು ಫಾಲೋಅಪ್ ಮಾಡ್ಕೊಂಬಂದು ನಾವು ಇಲ್ಲಿ ಬಂದು ಹಿಡಿದಿದ್ವಿ ಗಾಡಿ. ಈ ಅಂಗಡಿಗೆ ಆಗ್ತಾ ಇದ್ದೇವೆ, ಈ ವಡಿಗೇರಿ ಈ ಅಂಗಡಿಗೆ ಆಗ್ತಾ ಇದೆ. ಈ ಪಟ್ಟಿ ಅಂಗಡಿ ನೋಡ್ಕೊಡ್ರಿ, ಅದು ಏನು ಚಹಾ ಸಿಗ್ಬೋದು, ಚಹಾ ಕುರ್ಕುರಿ ಕಾಣಿಸ್ತೈತೆ, ಅದ್ರ ಒಳಗೆಲ್ಲ ದಾರು ತುಂಬಿದೆ ಅವನ ಅಂಗಡಿಯಲ್ಲಿ. ಅದರ ಎಲ್ಲ ದಾರು ತುಂಬಿ ದಾರು ಮಾಡ್ತಾರೆ. ಇದರಲ್ಲಿ ನೋಡ್ತಾರೆ ಎಲ್ಲ ಫುಲ್ ಆಗಿರುವಂಥ ಫ್ಯಾಕ್ಟ್ರಿ ಎಲ್ಲ ದಾರು ಮುಚ್ಚಿಟ್ಟಿದ್ದಾನೆ. ಯಾರ ಕಣ್ಣಿಗೆ ಬೀಳಬಾರ್ದು ಅನ್ನೋ ಉದ್ದೇಶ ಒಳಗೆ ಈ ದಾರು ಏನು ರಗ್ ಮುಚ್ಚಿದ್ದ ನೋಡ್ರಿ, ಅದೆಲ್ಲ ಕಾಣ್ತಾ ಇರೋಂಥ ದಾರು. ಈ ದಾರು ಕಮ್ಮಿ ಏನಿಲ್ಲ ಅಂದ್ರೆ ಒಂದು 10 ಹಳ್ಳಿಗೆ ಆಗ್ಬೋದು. ಈಗ ಇಲ್ಲಿ ಈ ಬಗ್ಗೆ KRS ಪಕ್ಷದ ಯಾದಗಿರಿ ಜಿಲ್ಲೆಯ ಉಪಾಧ್ಯಕ್ಷರಾದ ಶರಣಬಸು ಕಮಲಾಪುರ ಈ ಅಕ್ರಮ ಮದ್ಯ ಮಾರಾಟ ಜಾಲವನ್ನು ಸಾಕ್ಷಿ ಸಮೇತ ಬಯಲು ಮಾಡಿದ್ದಾರೆ. ದಾರು ಬಂದ್ ಮಾಡಿಸೋದು ಚಲೋ ಹೆಂಗಪ್ಪ, ಮತ್ತೇನು ಇರಲಿ ನಮ್ಮೂರ ಮಾರಲಿ ಅಂತೇಳಿ ಏನಾರ. ಹಾಂ, ಅಲ್ಲ ಈಗ ಬ್ಯಾಡಪ್ಪ, ಏನು ನಮ್ಮೂರ ಮಾರಲಿ ಅಂದಿದ್ರೆ ಓದ್ತೀವಿ ನಾವು. ಹಾಂ, ಮತ್ತು ಹಂಗಿತ್ತ ಹೇಳ್ರಿ, ಎಲ್ಲರ ಅಭಿಪ್ರಾಯ, ನಿಮ್ಮ ಅಭಿಪ್ರಾಯಗಳು ಹೇಳ್ರಿ ಏನೇನದ. ಇಲ್ಲಿ ಮಾರೋಂಥ ಇವ್ರು ಮಾರಿದ್ರಿಂದ ಎಷ್ಟು ಮನೆಗಳು ಹಾಳಾಗ್ತಾವೆ, ಎಷ್ಟು ಮನೆಗಳು ಇವ್ರು ಉದ್ಧಾರ ಆಗ್ತಾರೆ. ಅಲ್ಲಿ ಬರಲ್ಲ ಅಂತ ಊರಾಗ ನಮ್ಮ ಊರಿಗೆ ಯಾಕೆ ಬೇಡ ಅಂತ ಒಂದು 2 ವರ್ಷದಿಂದ ಹೇಳಿನಿ. ನಾ ಗೋವಾಕ್ಕೆ ಹೋದಾಗ ಅವ ಏನು ಮಾಡ್ತಾನೆ, ಹೋಗ್ಯಾನ ಕೋರಿ ಮಾರಿ ಅಂತ. ನಾ ಬರ್ತಾರೆ ಬಿಟ್ಟಾರಂತ ಟೇಷನ್ ಬಿಟ್ಟು. ಒಂದು ಚಾದ ಅಂಗಡಿಗೊಳಗೆ ಚಹಾ ಮಾಡಿಲ್ಲ. ಹಾಂ, ಅಂಗಡಿಗೊಳಗೆ ಚಹಾ ಮಾಡಿಲ್ಲ, ಇವರು ಸರಾಯಿ ಮಾರ್ತಾ ಇದ್ದಾರೆ ಹಳ್ಳಿಗಳಿಗೆ ಬಂದು. ಏನು ಅನ್ನಿಸ್ತಾ ಇದೆ ರೀ ಮಾಜಿ ಮೆಂಬರ್ ರೀ, ಇದೇನು ಸರಾಯಿ ಮಾರ್ಬೋದಾ, ಏನು ಹೆಂಗೆ ಮಾಡ್ಬೋದು? ಮತ್ತು ಅದನ್ನು ಹೇಳ್ರಿ, ಬಂದ್ ಮಾಡೋದು ಹೇಳ್ರಿ.
ನೀವು ಎಲ್ಲರೂ ಟೊಂಕ ಕಟ್ಟಿ ನಿಂತ್ಕೋಬೇಕು. ಇನ್ಲೀಗಲ್ ಕೆಲಸ ಬಂದ್ ಮಾಡು ಅಂತ ಹೇಳಿದ್ರೆ ಬಂದ್ ಮಾಡ್ತಾರೆ ಅವರು. ಅವನೇನು ಕಳ್ಳ, ಅವನು ತಂದು ಆಯ್ಕೆ ಹೋಗ್ತಾನೆ. ಅವ್ನಿಗೆ ದುಡ್ಡು ಬೇಕು, ಅವಾಗ ಕುಡಿತಾನ, ಆಯ್ಕೆ ಅವ್ನು ಕುಡಿತಾನೆ. ಸರ ಇದನ್ನ ಮಾರೋರು ಕುಡಿತಾರ, ಮಾರೋರೊಬ್ಬರ ಕುಡಿತಾರ ನೋಡ್ರಿ ಏನ್ರಿ? ಮಾರೋರು ಕುಡಿದಾರ ಏನು ಹಾಕೋನ್ ಕುಡ್ದಾನ? ಈಗ ಪೊಲೀಸರು ಬರಾಕತ್ತಾರ, ಜಿಲ್ಲೆ ನಿಂದ್ರು ಎಲ್ಲರೂ ಈ ಬಗ್ಗೆ ಹಲವು ಬಾರಿ ಅಬಕಾರಿ ಪೊಲೀಸರಿಗೆ ಮಾಹಿತಿ ನೀಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ವರದಿ ಎಂಎನ್ ಬೇಗ್, ತಾಲೂಕು ವರದಿಗಾರರು, ಹುಣಸಗಿ.